Hi, welcome to my channel. In this video we are going to discuss about second part of combustion and flame lesson. First part we already discussed in the previous video. So ಈ ವಿಡಿಯೋದಲ್ಲಿ ನಾನು combustion and flame ಈ ಲೆಸನ್ನ ಸೆಕೆಂಡ್ ಪಾರ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾರ್ಟ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂತ ನೋಡ್ಬೋದು. ಇನ್ ದಟ್ ಪಾರ್ಟ್ ವಿ ಡಿಸ್ಕಸ್ ಅಬೌಟ್ ವಾಟ್ ಈಸ್ combustion, what is combustible material or fuel, then example for combustible and non-combustible material. ಆ ವಿಡಿಯೋದಲ್ಲಿ ನಾವು ಕಂಬಸ್ಟನ್ ಅಂದರೆ ಏನು, ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅಥವಾ ಫ್ಯೂಯಲ್ ಅಂದರೆ ಏನು, ಆಮೇಲೆ ಕಂಬಸ್ಟಿಬಲ್ ಮತ್ತು ನಾನ್ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ಗೆ ಎಕ್ಸಾಂಪಲ್ಸನ್ನು ಕಲಿತಿದ್ದೀವಿ. ಈ ವಿಡಿಯೋದಲ್ಲಿ ಕಂಡೀಷನ್ ಫಾರ್ ಕಂಬಸ್ಟಿಬಲ್ ಪ್ರೊಸೆಸ್ ಅಂದರೆ ಕಂಬಷನ್ ಪ್ರೊಸೆಸ್ ಆಗಲಿಕ್ಕೆ ಏನೆಲ್ಲ ಕಂಡೀಷನ್ ಇದೆ ಅದರ ಬಗ್ಗೆ ಕಲಿಲಿಕ್ಕಿದ್ದೀವಿ. ಫಸ್ಟ್ ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ನಾನು ಕಂಪ್ಲೀಟ್ ಆ್ಯಕ್ಟಿವಿಟಿಯನ್ನು ಓದ್ಕೊಳ್ತೀನಿ. ಸೊ ಇದು ಕ್ಯಾಂಡಲನ್ನು ಯೂಸ್ ಮಾಡುವಂಥ ಆ್ಯಕ್ಟಿವಿಟಿ. ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು, ಇಲ್ಲದ್ರೆ ಕ್ಯಾಂಡಲ್ ಆನ್ ಇರುತ್ತೆ ಅಲ್ವಾ, ಬೆಂಕಿ ಹತ್ತಾ ಇರುತ್ತೆ, ಉರಿತಾ ಇರುತ್ತೆ, ಕ್ಯಾಂಡಲ್ ವ್ಯಾಕ್ಸ್ ಕೈಗೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ ಆ್ಯಕ್ಟಿವಿಟಿಯನ್ನು ಮಾಡಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ಫಿಕ್ಸ್ ಎ ಲೈಟೆಡ್ ಕ್ಯಾಂಡಲ್ ಆನ್ ಎ ಟೇಬಲ್, ಪುಟ್ ಎ ಗ್ಲಾಸ್ ಚಿಮ್ನಿ ಓವರ್ ದ ಕ್ಯಾಂಡಲ್ ಆ್ಯಂಡ್ ರೆಸ್ಟ್ it on a few wooden blocks in such a way that air can enter the chimney. Observe what happened to the flame. Now remove the blocks and let the chimney rest on the table. Again observe the flame. Finally put a glass plate over the chimney. Watch the flame again. What happens in the three cases? Does the flame flicker off? Does it flicker and give smoke? Does it burn unaffected? Can you infer anything about the role of played by air in the process of burning? ಅಂದರೆ ಫಸ್ಟ್ ಏನು ಮಾಡ್ತೀರಂದರೆ ನೀವು ಯು ಹ್ಯಾವ್ ಟು ಟೇಕ್ ಒನ್ ಚಿಮಿನಿ. ಚಿಮಿನಿ ಮೀನ್ಸ್ ಇಸ್ ಲೈಕ್ ಎ ಗ್ಲಾಸ್ ಬಟ್ ಇಸ್ ಓಪನ್ ಎಟ್ ದಿ ಟಾಪ್ ಆ್ಯಂಡ್ ಬಾಟಮ್. ಗ್ಲಾಸೇ ಬಟ್ ಟಾಪ್ ಆ್ಯಂಡ್ ಬಾಟಮಲ್ಲಿ ಓಪನ್ ಇರುತ್ತಲ್ಲ ಅಂತಹ ಚಿಮಿನಿಯನ್ನು ತೊಗೊಳ್ಬೇಕು. ದೆನ್ ಯು ಹ್ಯಾವ್ ಟು ಟೇಕ್ ಒನ್ ಲೈಟೆಡ್ ಕ್ಯಾಂಡಲ್. ಕ್ಯಾಂಡಲ್ ಅದು ಉರಿತಾ ಇರಬೇಕು. ಕ್ಯಾಂಡಲ್ ತಗೊಳ್ಬೇಕು, ಒಂದು ಟೇಬಲ್ ಬೇಕು ಆ್ಯಕ್ಟಿವಿಟಿ ಮಾಡಲಿಕ್ಕೆ, ಮತ್ತು ಎರಡು ನಿಮಗೆ ವುಡನ್ ಪೀಸಸ್. ಈ ವುಡನ್ ಪೀಸಸ್ ಮೇಲೆ ನೀವು ಸೈಡಲ್ಲಿ ಇಟ್ಟು ಅದರ ಮೇಲೆ ಈ ಚಿಮಿನಿಯನ್ನು ಇಡಬೇಕಾಗತ್ತೆ. ಸೊ ಫಸ್ಟ್ ಈ ಅರೇಂಜ್ಮೆಂಟನ್ನು ಮಾಡಿಕೊಂಡು ಫಸ್ಟ್ ಎರಡು ವುಡನ್ ಪೀಸನ್ನು ಇಟ್ಟು ದೆನ್ ಯು ಹ್ಯಾವ್ ಒಂದು ಚಿಮಿನಿಯನ್ನು ಇಟ್ಟು ಅದರೊಳಗೆ ಕ್ಯಾಂಡಲ್ ಹೊತ್ತಿಸಿ ಇರಬೇಕಾಗುತ್ತೆ. ಈ ಪ್ರೊಸೆಸಲ್ಲಿ ಏನಾಗುತ್ತೆ, ಕ್ಯಾಂಡಲ್ ಚೆನ್ನಾಗಿ ಉರಿತಾ ಇರುತ್ತೆ. ಸೊ ಇನ್ ದಿಸ್ ಪ್ರೊಸೆಸ್ ಕ್ಯಾಂಡಲ್ ಈಸ್ ಲೈಟಿಂಗ್ ವೆರಿ ನೈಸ್ಲಿ ಬಿಕಾಸ್ ದೆರ್ ಈಸ್ ಅ ಲಾಟ್ ಆಫ್ ಆಕ್ಸಿಜನ್ ಸಪ್ಲೈ. So what happens in the second place? In the second place we are removing the wooden blocks. ಈ ಕೆಳಗಡೆ ವುಡನ್ ಬ್ಲಾಕ್ಸ್ ಏನು ಇಟ್ಟಿದ್ವಿ ಅದನ್ನು ನಾವು ರಿಮೂವ್ ಮಾಡ್ತೇವೆ. ಸೊ ಈ ಕೇಸಲ್ಲಿ ಏನಾಗುತ್ತೆ ಅಂದರೆ ಮೇಲ್ಗಡೆಯಿಂದ ಮಾತ್ರ ಸ್ವಲ್ಪ ಗಾಳಿ ಬರ್ತಾ ಇರುತ್ತೆ ಓಪನ್ ಪ್ಲೇಸಿಂದ. ಈ ಕೆಳಗಡೆ ಪ್ಲೇಸ್ ಇದೆಯಲ್ವ ಆ ಪ್ಲೇಸಿಂದ ಗಾಳಿ ಬರ್ತಾ ಇರೋದಿಲ್ಲ. ಆದ್ದರಿಂದ ಏನಾಗುತ್ತೆ, ಈ ಕ್ಯಾಂಡಲ್ ಸ್ವಲ್ಪ ಚಿಕ್ಕದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಏನು ಫ್ಲೇಮ್ ಇರುತ್ತಲ್ಲ ಅದು ದೆನ್ ಸ್ಮೋಕ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗ್ತಾ ಬಂತು ಅಲ್ವಾ, ಸೊ ಸ್ಮೋಕ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಥರ್ಡ್ ಕೇಸಲ್ಲಿ ಏನು ಮಾಡಬೇಕು, ಇನ್ನೊಂದು ಗ್ಲಾಸ್ ಅಥವಾ ವುಡನ್ ಏನಾದರೂ ನಿಮಗೆ ಪೀಸ್ ಇದ್ದರೆ ಅದನ್ನು ಈ ಚಿಮ್ನಿ ಮೇಲೆ ಇಡಬೇಕು. ಸೊ ಏನಾಗುತ್ತೆ, ಟಾಪಿಂದ ಕೂಡ ನಿಮಗೆ ಆಕ್ಸಿಜನ್ ಸಪ್ಲೈ ಕಟ್ ಆಗುತ್ತೆ. ಸೊ ಇನ್ ಥರ್ಡ್ ಕೇಸ್ ವಿ ಹ್ಯಾವ್ ಟು ಪ್ಲೇಸ್ ಎ ವುಡನ್ board or glass board on the top of the chimney so that oxygen supply will be not there from the top and bottom. There is no oxygen supply in the third cases. So what happens in the third case, candle will stop to burn. In the third case candle ಏನಾಗುತ್ತೆ, ಬರ್ನಿಂಗನ್ನು ಸ್ಟಾಪ್ ಮಾಡುತ್ತೆ. ವೈ? ಬಿಕಾಸ್ ದೆರ್ ಈಸ್ ನೋ ಆಕ್ಸಿಜನ್, ದೆರ್ ಈಸ್ ನೋ ಏರ್ ಸಪ್ಲೈ. ಇನ್ ದ ಥರ್ಡ್ ಕೇಸಲ್ಲಿ ಆಕ್ಸಿಜನ್ ಇರೋದಿಲ್ಲ, ಏರ್ ಸಪ್ಲೈ ಇರೋದಿಲ್ಲ. ಆದ್ದರಿಂದಾಗಿ ಏನಾಗುತ್ತೆ, ಕ್ಯಾಂಡಲ್ ಕಂಪ್ಲೀಟಾಗಿ ಆಫ್ ಆಗುತ್ತೆ. ಸೊ ವಿ ಫೈಂಡ್ ದ್ಯಾಟ್ ಕಂಬಷನ್ ಏರ್ ಈಸ್ ನೆಸಸರಿ. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕಂಬಷನ್ ಪ್ರೊಸೆಸಿಗೆ ಏರ್ ಅಂದರೆ ಆಕ್ಸಿಜನ್ ನಮಗೆ ಬೇಕೇ ಬೇಕು ಅಂತ ಗೊತ್ತಾಗುತ್ತೆ. ಕ್ಯಾಂಡಲ್ ಬರ್ನ್ ಫ್ರೀಲಿ ಇನ್ ಕೇಸ್ ವೆನ್ ಏರ್ ಕ್ಯಾನ್ ಎಂಟರ್ ದ ಚಿಮ್ನಿ ಫ್ರಮ್ ಬಿಲೋ. ಇನ್ ಕೇಸ್ ಬಿ, ವೆನ್ ಏರ್ ಡಸ್ ನಾಟ್ ಎಂಟರ್ ದ ಚಿಮ್ನಿ ಫ್ರಮ್ ಬಿಲೋ ದ ಫ್ಲೇಮ್ ಫ್ಲಿಕರ್ ಆ್ಯಂಡ್ ಪ್ರೊಡ್ಯೂಸ್ ಸ್ಮೋಕ್. In case 3, the flame finally goes off because of the air is not available. So ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, I already explained. So in the first case air is entering from the below and above, so candle is lighting nicely. In the second case what happens, air is not entering from the below, so flame flicker off and start to produce smoke. In the third case what happens, there is no oxygen supply, so this flame finally gets off. This combustion process that will stop.
ಸೊ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಏರ್ ಇಲ್ಲದಿದ್ದರೆ ಕಂಬಷನ್ ಆಗೋದಿಲ್ಲ, ಏರ್ ನೆಸಸರಿ. ಸೊ ಫಾರ್ ದ ಕಂಬಷನ್ ಪ್ರೊಸೆಸ್, ಕಂಡೀಷನ್ ಫಾರ್ ಕಂಬಷನ್ ಪ್ರೊಸೆಸ್ ಇದೆಯಲ್ವಾ, ಇದರಲ್ಲಿ ಫಸ್ಟ್ ಕಂಡೀಷನ್ ಏರ್ ಈಸ್ ನೆಸಸರಿ ಫಾರ್ ಕಂಬಷನ್. ಆ್ಯಂಡ್ ಒಂದು ಮೋರ್ ಕಂಡೀಷನ್ ನಾವು ಪ್ರೀವಿಯಸ್ ಇದರಲ್ಲೇ ಕಲ್ತಿದ್ವಿ, ಫ್ಯೂಯಲ್ ಯಾವುದಾದ್ರು ಕಂಬಸ್ಟಿಬಲ್ ಮೆಟೀರಿಯಲ್ ಇರಲೇಬೇಕು, ಇಲ್ಲದಿದ್ದರೆ ಕಂಬಷನ್ ಪ್ರೊಸೆಸ್ ಆಗೋದಿಲ್ವ. ನಾವು ನಾನ್ ಕಂಬಸ್ಟಿಬಲ್ ಮೆಟೀರಿಯಲ್ ತಗೊಂಡ್ರೆ ಕಂಬಸ್ಟಿಬಲ್ ಪ್ರೊಸೆಸ್ ಆಗೋದಿಲ್ಲ. ಸೊ ಫಸ್ಟ್ ಥಿಂಗ್ ಈಸ್ we need combustible material, and second thing is air or oxygen is necessary. Now let's see the next paragraph. We have read that the sun produces its own heat and light. It is also some kind of combustion. Is it also some kind of combustion? ಈ ಸನ್ ಏನಿದೆ ಅದು ಗೊತ್ತು ನಮಗೆ, ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ, ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಈ ರಿಯಾಕ್ಷನ್ ಕೂಡ ಕಂಬಷನ. ಸೊ ಈ ರಿಯಾಕ್ಷನ್ ಕಂಬಷನ್ ಅಲ್ಲ, ದಿಸ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಯುವರ್ ಹೈಯರ್ ಕ್ಲಾಸಸ್. ಇನ್ ಹೈಯರ್ ಕ್ಲಾಸಲ್ಲಿ ನಿಮಗಿದೆ ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು, ನ್ಯೂಕ್ಲಿಯರ್ ಫ್ಯೂಷನ್ ಅಂದರೆ ಏನು ಅಂತ. ಸೊ ಅದು ಹೈಯರ್ ಕ್ಲಾಸಲ್ಲಿ ಬರುತ್ತೆ. ಸೊ ಯಾವ ಪ್ರೊಸೆಸ್ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್, ಕಂಬಷನ್ ಅಲ್ಲ. ಇನ್ ದ ಸನ್ heat and light are produced by nuclear reactions, that is nuclear fusion. You will learn about this process in higher classes. ಈ ಪ್ರೊಸೆಸನ್ನು ನೀವು ಹೈಯರ್ ಕ್ಲಾಸಲ್ಲಿ ಕಲೀಲಿಕ್ಕಿದ್ದೀರಿ. ಸೊ ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಈ ಪ್ರೀವಿಯಸ್ ಆ್ಯಕ್ಟಿವಿಟಿ ಏನಿತ್ತೋ ಕ್ಯಾಂಡಲ್ ಸ್ವಲ್ಪ ಆ ಥರನೇ ಇದೆ. ಪ್ಲೇಸ್ ಎ ಪೀಸ್ ಆಫ್ ಬರ್ನಿಂಗ್ ವುಡ್ ಆರ್ ಚಾರ್ಕಲ್ ಆನ್ ಆನ್ ಐರನ್ ಪ್ಲೇಟ್ ಆರ್ ತವಾ. ಕವರ್ ಇಟ್ ವಿತ್ a glass jar or a tumbler or a transparent plastic jar. Observe what happens. Does charcoal stop burning after some time? Can you think of the reason why it stopped burning? ಏನು ಮಾಡಬೇಕು ಅಂದರೆ, ಕ್ಯಾಂಡಲ್ ಅಥವಾ ಇದು ಕ್ಯಾಂಡಲ್ ಅಲ್ಲ, ಈ ಚಾರ್ಕೋಲ್ ತೊಗೊಳ್ಬೇಕು, ಅಥವಾ ಬರ್ನಿಂಗ್ ವುಡ್ ಆಗಿದ್ರೂ ಓಕೆ. ತಗೊಂಡು ಐರನ್ ಪ್ಲೇಟಲ್ಲಿ ಇಡಬೇಕು ನೀವು. ಈ ಪ್ಲಾಸ್ಟಿಕಲ್ಲೆಲ್ಲ ಇಟ್ಟರೆ ಬರ್ನ್ ಆಗುವಾಗ ಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೆ. ಸೊ ಐರನ್ ತಗೊಂಡ್ರೆ, ಐರನ್ ನಾನ್ ಕಂಬಸ್ಟಿಬಲ್ ಮೆಟೀರಿಯಲ್ ಅಲ್ವಾ, ಸೊ ಏನು ಈ ಐರನ್ ಪ್ಲೇಟ್ ಏನು ಮೆಲ್ಟ್ ಆಗಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಐರನ್ ಪ್ಲೇಟ್ ಬಿಕಾಸ್ ಐರನ್ ಪ್ಲೇಟ್ ಈಸ್ ನಾಟ್ ಕಂಬಸ್ಟಿಬಲ್. ಇಫ್ ಯು ಟೇಕ್ ಪ್ಲಾಸ್ಟಿಕ್ ಪ್ಲೇಟ್ ಆರ್ ವುಡನ್ ಪ್ಲೇಟ್, ವಾಟ್ ಹ್ಯಾಪನ್, ದಟ್ ವಿಲ್ ಮೆಲ್ಟ್. ನೆಕ್ಸ್ಟ್ ಇನ್ ದ ಸೇಮ್ ವಿ ಹ್ಯಾವ್ ಟು ಕವರ್ ಬರ್ನಿಂಗ್ ಚಾರ್ಕೋಲ್ ಆರ್ ಬರ್ನಿಂಗ್ ವುಡ್ ವಿತ್ ದ ಗ್ಲಾಸ್. ಒಂದು ಗ್ಲಾಸ್ ತಗೊಳ್ಬೋದು, ಅದರಿಂದ ಕವರ್ ಮಾಡಿ. ಸೊ ಏನಾಗುತ್ತೆ, ಫಸ್ಟಿಗೆ ನೀವು ಬೆಂಕಿ ಕೊಟ್ಟಿರ್ತೀರಲ್ವ, ಅದು ಬರ್ನ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಯು ಆರ್ ಗಿವಿಂಗ್ ಫೈರ್, ರೈಟ್, ಇಟ್ ಸ್ಟಾರ್ಟ್ ಟು ಬರ್ನಿಂಗ್. ಸೊ ಆಫ್ಟರ್ ಸಮ್ ಟೈಮ್ ವೆನ್ ಯು ಕ್ಲೋಸ್ ದ ಚಾರ್ಕೋಲ್ ವಿತ್ ದ ಗ್ಲಾಸ್, ಯಾವಾಗ ನೀವು ಆ ಚಾರ್ಕೋಲನ್ನು ಗ್ಲಾಸಿಂದ ಕ್ಲೋಸ್ ಮಾಡ್ತೀರೋ ಆಗ ಅದಕ್ಕೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಸೊ ಏನಾಗುತ್ತೆ, ಕಂಬಷನ್ ಪ್ರೊಸೆಸ್ ಸ್ಟಾಪ್ ಆಗುತ್ತೆ. ಅಲ್ಲಿ ಸ್ಮೋಕ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಂಬಷನ್ ಪ್ರೊಸೆಸ್ ಸ್ಟಾಪ್ ಆಗುತ್ತೆ. You might have heard that when the clothes of the person catch fire, the person is covered with a blanket to extinguish fire. Right? We have seen in several cases when someone catches a fire, first they are covered with the blanket. ಯಾರಿಗಾದರೂ ಫೈರ್ ಏನಾದರೂ ಹತ್ಕೊಳ್ತು ಅಂದರೆ ಅವರ ಡ್ರೆಸ್ಸಿಗೆ ಫಸ್ಟ್ ಬ್ಲ್ಯಾಂಕೆಟಿಂದ ಕವರ್ ಮಾಡ್ತಾರೆ. ಯಾಕಂದರೆ ಅವರ್ ಸರೌಂಡಿಂಗ್ ಇಸ್ ಹ್ಯಾವಿಂಗ್ ಲಾಟ್ ಆಫ್ ಆಕ್ಸಿಜನ್, ರೈಟ್. ನಮ್ಮ ಸರೌಂಡಿಂಗಲ್ಲಿ ತುಂಬ ಏರ್ ಇದೆ, ತುಂಬ ಆಕ್ಸಿಜನ್ ಇದೆ. ಏನಾಗುತ್ತೆ, ನಮ್ಗೆ ಗೊತ್ತು ಆಕ್ಸಿಜನ್ ಕಂಬಷನ್ ಪ್ರೊಸೆಸ್ಸಿಗೆ ಒಂದು ಕಂಡೀಷನ್ ಅಂತ. ಸೊ ಆಕ್ಸಿಜನ್ ಜಾಸ್ತಿ ಇದ್ದರೆ ಕಂಬಷನ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಡ್ರೆಸ್ ಕೂಡ ಜಾಸ್ತಿ ಉರುಳಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಆಮೇಲೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಬ್ಲ್ಯಾಂಕೆಟಿಂದ ಸುತ್ತಕೊಂಡ್ರೆ ನಮ್ಮ ಬಾಡಿಗೆ ಡೈರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ. ಎಲ್ಲೆಲ್ಲ ಬೆಂಕಿ ಹತ್ಕೊಂಡಿರುತ್ತೋ ಅಲ್ಲಿಗೆಲ್ಲ ಆಕ್ಸಿಜನ್ ಸಪ್ಲೈ ಆಗೋದಿಲ್ಲ, ನಾವು ಕರೆಕ್ಟಾಗಿ ಕವರ್ ಮಾಡಿಕೊಂಡ್ರೆ. ಸೊ ಅದರಿಂದ ಏನು ಮಾಡ್ತಾರೆ, ಯಾವುದು ಬೆಂಕಿ ಹತ್ಕೊಂಡ್ರೆ ಅವರನ್ನು ಬ್ಲ್ಯಾಂಕೆಟಿಂದ ಸುತ್ತಕೊಳ್ತಾರೆ. ಬ್ಲ್ಯಾಂಕೆಟನ್ನು ಒದ್ದೆ ಮಾಡಿ ಸುತ್ತಕೊಂಡ್ರೆ ಇನ್ನೂ ಒಳ್ಳೆಯದು, ಬಿಕಾಸ್ ಕೆಲವೊಮ್ಮೆ ಬೆಂಕಿ ಜಾಸ್ತಿ ಇದ್ದರೆ ಬ್ಲ್ಯಾಂಕೆಟ್ ಕೂಡ ಹೊತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಒದ್ದೆ ಮಾಡಿ ಸುತ್ತಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಇಫ್ ದ ಫೈರ್ ಈಸ್ ಟೂ ಹೈ, there is chances that blanket will also get burned. So if you first, we have to rinse that blanket in water, then we have to wrap, then it is good, right? Now recall some of your experience. ಈಗ ನಮ್ಮ ಕೆಲವೊಂದು ಎಕ್ಸ್ಪೀರಿಯನ್ಸನ್ನ ಬಗ್ಗೆ ರಿಕಾಲ್ ಮಾಡಬೇಕಾಗಿದೆ. ನಾವೇನಂದರೆ, ಡಸ್ ಎ ಮ್ಯಾಸ್ಟಿಕ್ ಬರ್ನ್ ಬೈ ಇಟ್ ಸೆಲ್ಫ್? ಹೌ ಡಸ್ ಇಟ್ ಬರ್ನ್? ಈಗ ಮ್ಯಾಸ್ಟಿಕ್ ನಾವು ಯೂಸ್ ಮಾಡ್ತೀವಲ್ವ ಮನೆಯಲ್ಲಿ, ಏನಾದರೂ ಯಾವುದಕ್ಕಾದ್ರೂ ಬೆಂಕಿ ಕೊಡಬೇಕಿದ್ರೆ ಫಸ್ಟ್ ನಾವು ಮ್ಯಾಸ್ಟಿಕ್ಕನ್ನು ಯೂಸ್ ಮಾಡಿ ಬೆಂಕಿಯನ್ನು ಹೊತ್ತಿಸ್ಕೊಳ್ತೀವಿ. ಯಾವ ರೀತಿ ಹೊತ್ಕೊಳ್ತೀವಿ ಅದು ಅದರಷ್ಟೇ ಬರ್ನ್ ಆಗುತ್ತಾ? ಇಲ್ಲ, ರೈಟ್. ಸೈಡಲ್ಲಿ ಒಂದು ಏನಾಗಿರುತ್ತೆ, ಒಂದು ರಬ್ ಮಾಡಲಿಕ್ಕೆ ಅಲ್ವಾ, ಅದನ್ನು ರಬ್ ಮಾಡ್ತೇವೆ ನಾವು. ರಬ್ ಮಾಡಿದರೆ ಮಾತ್ರ
ನಮಗೆ ಬೆಂಕಿ ಸಿಗುತ್ತೆ ಅಲ್ವಾ. ಏನದು ಏನು ಮೆಟೀರಿಯಲ್ ಇರುತ್ತೆ ಆ ಸೈಡಲ್ಲಿ ಅಂದರೆ ಇಲ್ಲಿ ಫಾಸ್ಫರಸ್ ಆಮೇಲೆ ಪೊಟ್ಯಾಷಿಯಮ್ ಇಂಥದ್ರೆಲ್ಲ ಮಾಡಿರ್ತಾರೆ ಆ ಮೆಟೀರಿಯಲ್. ಅದಕ್ಕೆ ನಾವು ಈ ಮ್ಯಾಸ್ಟಿಕನ್ನು ರಬ್ ಮಾಡಿದರೆ ಮಾತ್ರ ಬೆಂಕಿ ಹತ್ಕೊಳ್ಳುತ್ತೆ. ಯು ಮಸ್ಟ್ ಹ್ಯಾವ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆಫ್ ಬರ್ನಿಂಗ್ ಎ ಪೀಸ್ ಆಫ್ ಪೇಪರ್. ಡಸ್ ಇಟ್ ಬರ್ನ್ ವೆನ್ ಬರ್ನಿಂಗ್ ಮ್ಯಾಸ್ಟಿಕ್ ಈಸ್ ಬ್ರಾಟ್ ನಿಯರ್ ಇಟ್. ಈಗ ನೀವು ಪೇಪರನ್ನು ಬರ್ನ್ ಮಾಡ್ತೀರಿ. ಸೊ ಆಲ್ರೆಡಿ ಬರ್ನ್ ಆಗಿರೋ ಮ್ಯಾಸ್ಟಿಕ್ ಇದ್ದರೆ ಅದನ್ನು ಪೇಪರ್ ಹತ್ರ ತಂದರೆ ಅದನ್ನು ಬರ್ನ್ ಆಗೋದ? ಹೌದು, ಆಗುತ್ತೆ ಅಲ್ವಾ. ಕ್ಯಾನ್ ಯು ಬರ್ನ್ ಎ ಪೀಸ್ ಆಫ್ ವುಡ್ ಬೈ ಬ್ರಿಂಗಿಂಗ್ ಎ ಲೈಟೆಡ್ ಮ್ಯಾಸ್ಟಿಕ್ ನಿಯರ್ ಇಟ್. ಅದೇ ರೀತಿ ಈಗ ಏನಾದರೂ ನಿಮಗೆ ವುಡನ್ ಪೀಸ್ ಇದ್ದರೆ ಈ ಮ್ಯಾಸ್ಟಿಕ್ಕಿಂದ ಅದನ್ನು ಬರ್ನ್ ಮಾಡ್ಬೋದಾ? ಇಲ್ಲ, ಮಾಡಲಿಕ್ಕಾಗಲ್ಲ. ವೈ ಡು ಯು ಹ್ಯಾವ್ ಟು ಯೂಸ್ ಪೇಪರ್ ಆರ್ ಕೆರೋಸಿನ್ ಆಯಿಲ್ ಟು ಸ್ಟಾರ್ಟ್ ಫೈರ್ ಇನ್ ವುಡ್ ಆರ್ ಕೋಲ್. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಹಳ್ಳಿಗಳೆಲ್ಲ ಈ ವುಡನ್ನು ಬರ್ನ್ ಮಾಡಲಿಕ್ಕೆ ಕೆರೋಸಿನ್ ಆಯಿಲನ್ನು ಹಾಕ್ತಾರೆ, ಅಥವಾ ಈ ಕೆಲವೊಂದು ಡ್ರೈ ಲೀವ್ಸ್ ಇದ್ದರೆ ಹಾಕ್ತಾರೆ, ಕೆಲವೊಂದು ಪೇಪರ್ಸ್ ಇದ್ದರೆ ಹಾಕ್ತಾರೆ, ರೈಟ್. ಇನ್ ವಿಲೇಜ್ ವಿ ಹ್ಯಾವ್ ಅಬ್ಸರ್ವ್ಡ್ ದ್ಯಾಟ್ ಇನ್ ಸಮ್ ಪ್ಲೇಸಸ್ ಟು burn the wooden they are putting some kerosene oil or they are putting some dried leaves or some old papers. So why they are using that? Have you heard of forest fire? ಈ ಫಾರೆಸ್ಟ್ ಫೈರ್ ಅಂತ ಕೇಳಿರ್ತೀರಲ್ವ. ಅಲ್ಲಂದರೆ ಫಾರೆಸ್ಟ್ ನಾವು ಹೋಗಿ ಫೈರ್ ಕೊಡೋದು ಅಲ್ಲ, ಅಲ್ಲಿ ಏನಾಗುತ್ತೆ, ತನ್ನಷ್ಟಕ್ಕೆ ಕಾಡುಗಳಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಅದು ಯಾಕಾಗತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. During extreme heat of summer, at some places dry grass catches fire from the grass. It spread to trees and very soon the whole forest is on fire. It's very difficult to control such fire. ಇನ್ನು ಏನಾಗುತ್ತೆ, ತುಂಬ ಬಿಸಿ ಇದ್ದರೆ ಈ ತನ್ನಷ್ಟಕ್ಕೆ ಈ ಹುಲ್ಲುಗಳಿಗೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ. ಯಾಕೆ ಹತ್ಕೊಳ್ಳುತ್ತೆ ಅಂದರೆ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡ್ತೇವೆ ಯಾಕೆ ಅಂತ. ಸೊ ಏನು ಒಂದು ಹುಲ್ಲಿಗೆ ಬೆಂಕಿ ಹತ್ಕೊಂಡ್ರೆ ಏನಾಗುತ್ತೆ, ಅದು ಆಮೇಲೆ ಎಲ್ಲದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗಿ ಇಡೀ ಕಾಡಿಗೆ ಬೆಂಕಿ ಹತ್ಕೊಳ್ಳುತ್ತೆ. Do this experience tell you that different substances catch fire at different temperatures? The lowest temperature at which substance catches fire is called as ignition temperature. ಸೊ ನಮ್ಗೆ ಗೊತ್ತು, ಈಗ ಒಂದೊಂದು ಸಬ್ಸ್ಟೆನ್ಸ್ ಒಂದೊಂದು ಟೆಂಪರೇಚರಲ್ಲಿ ಬರ್ನ್ ಆಗುತ್ತೆ ಅಲ್ವಾ. ಈಗ ಪೇಪರ್ ಜಸ್ಟ್ ಮ್ಯಾಸ್ಟಿಕ್ ಹತ್ತದಂದರೆ ಸಾಕು, ಅದು ಬರ್ನ್ ಆಗಿ ಹೋಗುತ್ತೆ. ಆದರೆ ವುಡನ್ ಪೀಸಸ್ ಅದು ಜಸ್ಟ್ ಮ್ಯಾಸ್ಟಿಕಲ್ಲಿ ಬರ್ನ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ವುಡನ್ ಪೀಸ್ ಈಸ್ ಹ್ಯಾವಿಂಗ್ ಹೈಯರ್ ಇಗ್ನಿಷನ್ ಟೆಂಪರೇಚರ್ ಆ್ಯಂಡ್ ಪೇಪರ್ ಈಸ್ ಹ್ಯಾವಿಂಗ್ ಲೋವೆಸ್ಟ್ ಇಗ್ನಿಷನ್ ಟೆಂಪರೇಚರ್. ಅದಕ್ಕೆ ಸ್ವಲ್ಪ ಬಿಸಿ ಆಗಿದ್ರೆ ಸಾಕು, ಅದು ಹೊತ್ಕೊಂಡು ಹೋಗುತ್ತೆ. ಬಟ್ ವುಡನ್ ಪೀಸ್ ಏನಿದೆ ಅದರ ಟೆಂಪರೇಚರ್ ಇನ್ನೂ ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಬಿಸಿ ಸಾಕಾಗೋದಿಲ್ಲ. ದಟ್ ನೀಡ್ ಮೋರ್ ಟೆಂಪರೇಚರ್, ಮೋರ್ ಹೀಟ್. So different object is having different ignition temperature. This is the third case of condition under combustion take place. Ignition temperature that is also very necessary for combustion. So if you take LPG, CNG, right? ಈ LPG ಎಲ್ಲ just lighter on ಮಾಡಿದರೆ ಸಾಕು LPGಗೆ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ. ಇನ್ ದ ಸೇಮ್ ವೇ ವೆನ್ ಯು ಪುಟ್ ಕೆರೋಸಿನ್ ಟು ದ ವುಡ್ ದಟ್ ವಿಲ್ ಕ್ಯಾಚ್ ಫೈರ್. ಸಡನ್ನಾಗಿ ಕೆರೋಸಿನ್ ಹಾಕಿದ ತಕ್ಷಣ ಬೆಂಕಿ ಹತ್ಕೊಳ್ಳುತ್ತೆ. ಫಸ್ಟ್ ನಾವು ಎಷ್ಟು ಬೆಂಕಿ ಹತ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರು ಅದು ಬೆಂಕಿ ಹತ್ಕೊಳ್ತಾ ಇರಲ್ಲ. ಇನ್ ದ ಪ್ರೀವಿಯಸ್ ದೇ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್, ರೈಟ್? ಇನ್ ದ ವಿಲೇಜ್ ಇನ್ ಆರ್ಡರ್ ಟು ಬರ್ನ್ ವುಡನ್ ಪೀಸಸ್ ದೇ ಪುಟ್ ಕೆರೋಸಿನ್ ಆರ್ ಸಮ್ ಪೇಪರ್. ಯಾಕಂದರೆ ಈ ಕೆರೋಸಿನ್ಗೆ ಇರ್ಬೋದು, ಪೇಪರ್ಗೆ ಇರ್ಬೋದು, ಅದಕ್ಕೆ ಇಗ್ನಿಷನ್ ಟೆಂಪರೇಚರ್ ಕಮ್ಮಿ ಇರುತ್ತೆ. ಕೆರೋಸಿನ್ ಆ್ಯಂಡ್ ಪೇಪರ್ ದೇ ಆರ್ ಹ್ಯಾವಿಂಗ್ ಲೋವರ್ ಇಗ್ನಿಷನ್ ಟೆಂಪರೇಚರ್. ಸೊ ಫಸ್ಟ್ ಅದು ಬರ್ನ್ ಆದಾಗ ಏನಾಗುತ್ತೆ, ಅದರಿಂದ ಸ್ವಲ್ಪ ಬೆಂಕಿ ಪ್ರೊಡ್ಯೂಸ್ ಆಗಿರುತ್ತಲ್ವ. ಈ ಬೆಂಕಿ ನೆಕ್ಸ್ಟ್ ವುಡನನ್ನು ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ವೆನ್ ವಿ ಬರ್ನ್ ಪೇಪರ್ ಆರ್ ವಿ ಯೂಸ್ ಕೆರೋಸಿನ್ ಆಯಿಲ್, ಫಸ್ಟ್ ದಟ್ ಈಸ್ ಸ್ಟಾರ್ಟ್ ಟು ಬರ್ನ್ ಆ್ಯಂಡ್ ದಟ್ ವಿಲ್ ಹೆಲ್ಪ್ ದ ಬರ್ನಿಂಗ್ ಆಫ್ ವುಡನ್ ಪೀಸಸ್. ಬಿಕಾಸ್ ವುಡನ್ ಪೀಸ್ ಈಸ್ ಹ್ಯಾವಿಂಗ್ higher ignition temperature, so we are using other substance which is having lower ignition temperature along with that. ಯಾವುದಕ್ಕೆ ಲೋವರ್ ಇಗ್ನಿಷನ್ ಟೆಂಪರೇಚರ್ ಇದೆಯೋ ಅದನ್ನು ಕೂಡ ಅದರೊಟ್ಟಿಗೆ ಯೂಸ್ ಮಾಡಿ ಫಸ್ಟ್ ಅದನ್ನು ಬರ್ನ್ ಮಾಡ್ತೇವೆ. ಸೊ ಅಲ್ಲಿ ಬೆಂಕಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಅದರಿಂದ ಆಮೇಲೆ ಆ ಬೆಂಕಿಯಿಂದ ಈ ದೊಡ್ಡ ವುಡನ್ ಪೀಸ್ ಏನಿದೆಯೋ ಅದು ಬರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಟೆಂಪರೇಚರನ್ನು ನಾವು ಏನು ಹೇಳ್ತೀವಿ, ಇಗ್ನಿಷನ್ ಟೆಂಪರೇಚರ್, ದ ಲೋವೆಸ್ಟ್ ಟೆಂಪರೇಚರ್ ಆಟ್ ವಿಚ್ ಸಬ್ಸ್ಟೆನ್ಸ್ ಕ್ಯಾಚಸ್ ಫೈರ್. ಯಾವುದೇ ಒಂದು ಸಬ್ಸ್ಟೆನ್ಸ್ ಒಂದು ಬೆಂಕಿಯನ್ನು ಹತ್ಕೊಳ್ಬೇಕು ಅಂದರೆ ಅದಕ್ಕೆ ಅದೊಂದು ಟೆಂಪರೇಚರ್ ಇರುತ್ತೆ, ಲೋವೆಸ್ಟ್ ಇಗ್ನಿಷನ್. ಒಂದೊಂದು ಸಬ್ಸ್ಟೆನ್ಸಿಗೆ ಒಂದೊಂದು ಇಗ್ನಿಷನ್ ಟೆಂಪರೇಚರ್ ಇರುತ್ತೆ. ಆ ಟೆಂಪರೇಚರಲ್ಲೇ ಅದು ಆ ಟೆಂಪರೇಚರನ್ನು ರೀಚ್ ಆದರೆ ಮಾತ್ರ ಅದು ಬೆಂಕಿಯನ್ನು ಹತ್ಕೊಳ್ಳೋದು. ಸೊ ಫಸ್ಟ್ ಕಂಡೀಷನ್ ಈಸ್
for combustion is fuel is necessary, combustible material is necessary, then oxygen must be there, oxygen ಇರಬೇಕು. ನೆಕ್ಸ್ಟ್ ignition temperature, presence of ignition temperature. ignition temperature ಆ ಸಬ್ಸ್ಟೆನ್ಸ್ ignition temperature ಎಷ್ಟಿದೆಯೋ ಅಷ್ಟು ಟೆಂಪರೇಚರ್ ಕೊಟ್ಟರೆ ಮಾತ್ರ ಫ್ಯೂಯಲ್ ಏನಾಗುತ್ತೆ, ಬರ್ನ್ ಆಗುತ್ತೆ. Can you tell now why a mastic does not catch fire on its own at a room temperature? ಸೊ ಮ್ಯಾಸ್ಟಿಕ್ ಕೂಡ ಹಾಗೆ ಅಲ್ವಾ, ಅದರಷ್ಟಕ್ಕೆ ಅದು ಬೆಂಕಿ ಹತ್ಕೊಳ್ಳೋದಿಲ್ಲ. ಫಸ್ಟ್ ನಾವು ಏನು ಮಾಡಬೇಕು, ಅದರ ಸೈಡಲ್ಲಿ ಏನು ಒಂದು ಪೀಸ್ ಇರುತ್ತೆ ಅದಕ್ಕೆ ರಬ್ ಮಾಡಬೇಕು. ವೈ ಡಸ್ ದ ಮ್ಯಾಸ್ಟಿಕ್ ಸ್ಟಾರ್ಟ್ ಬರ್ನಿಂಗ್ ಆನ್ ರಬ್ಬಿಂಗ್ ಇಟ್ ಆನ್ ದ ಸೈಡ್ ಆಫ್ ದ ಮ್ಯಾಚ್ ಬಾಕ್ಸ್? ಅದಾಗೆ ಬರ್ನ್ ಆಗೋದಿಲ್ಲ, ಸೈಡಲ್ಲಿ ಏನೋ ಥಿಂಗ್ಸ್ ಕೊಟ್ಟಿರ್ತಾರೆ ಅಲ್ವಾ, ಅದಕ್ಕೆ ರಬ್ ಮಾಡಿದರೆ ಮಾತ್ರ ರಬ್ ಆಗುತ್ತೆ. ಯಾಕೆ ಅಂದರೆ ಆ ಸೈಡಲ್ಲಿ ಏನು ಮೆಟೀರಿಯಲ್ ಇದೆಯೋ ಆ ಮೆಟೀರಿಯಲ್ಗೆ ಲೋವೆಸ್ಟ್ ಇಗ್ನಿಷನ್ ಟೆಂಪರೇಚರ್ ಇದೆ ಕಂಪೇರ್ ಟು ಈ ಮ್ಯಾಸ್ಟಿಕ್ನ ಇಲ್ಲಿ ಇದಿದೆ, ಚಿಕ್ಕ ವುಡನ್ ಪೀಸಸ್ ಇರುತ್ತಲ್ವ ಚಿಕ್ಕ, ಆಮೇಲೆ ಮೇಲೆ ಅದಕ್ಕೆ ಒಂದು ಕೋಟಿಂಗ್ ಥರ ಇರುತ್ತೆ. ಸೊ ಸಡನ್ನಾಗಿ ಅದು ಬೆಂಕಿ ಹತ್ಕೊಳ್ಳೋದಿಲ್ಲ. ಸೈಡಲ್ಲಿ ಒಂದು ಆಬ್ಜೆಕ್ಟ್ ಇದೆಯಲ್ವ, ಕೋಟಿಂಗ್ ಮಾಡಿರ್ತಾರೆ, ಆ ಆಬ್ಜೆಕ್ಟ್ನ ಇಗ್ನಿಷನ್ ಟೆಂಪರೇಚರ್ ಲೆಸ್ ಇದೆ. ಸೊ ಯಾವುದು ಆ ಆಬ್ಜೆಕ್ಟ್ ಅಂದರೆ ಅದು ಪೊಟ್ಯಾಷಿಯಮ್ ಕ್ಲೋರೈಡ್ ಮತ್ತು ಫಾಸ್ಫರಸ್ ಮಿಕ್ಸ್ಚರ್ ಆಗಿರುತ್ತೆ, ಮತ್ತು ಸ್ವಲ್ಪ ಗ್ಲೂ ಎಲ್ಲ ಆ್ಯಡ್ ಮಾಡಿರ್ತಾರೆ. ಅದ್ರ ಸ್ಟೋರಿಯನ್ನು ನಿಮಗೆ ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. The history of mastic is very old. More than 5,000 years ago, small pieces of pine wood dipped in sulfur were used as matches in the ancient Egypt. The modern safety match was developed only about 200 years ago. ಅಂದರೆ 5,000 years ago ಯಾವುದಾದ್ರೂ ಆಬ್ಜೆಕ್ಟಿಗೆ ಬೆಂಕಿ ಕೊಡಬೇಕಂದ್ರೆ ಈ ಪೈನ್ ವುಡ್ ಇದೆಯಲ್ಲ ಅದನ್ನು ಸಲ್ಫರಲ್ಲಿ ಡಿಪ್ ಮಾಡಿ ಆ ಥರ ಯೂಸ್ ಮಾಡ್ತಾಯಿದ್ರು. ಈಗ ನಾವು ಏನು ಮ್ಯಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀವೋ ಅದು 200 years ಬ್ಯಾಕ್ ಅಷ್ಟೇ ಅದನ್ನು ಫೈಂಡ್ ಮಾಡಿರುವಂಥದ್ದು. Mixture of antimony trisulfide, potassium chloride and white phosphorus with some glue. ಈ ಏನೆಲ್ಲ ಇರುತ್ತೆ ಅಂದರೆ ಅದರಲ್ಲಿ ಈ ಮ್ಯಾಸ್ಟಿಕಲ್ಲಿ ಸೈಡಲ್ಲಿ ಕೋಟಿಂಗ್ ಮತ್ತು ಹೆಡ್ಡಲ್ಲಿ ಇರುತ್ತಲ್ವ, ಅದರಲ್ಲಿ ಆ್ಯಂಟಿಮನಿ ಟ್ರೈಸಲ್ಫೇಟ್, ದೆನ್ ಪೊಟ್ಯಾಷಿಯಮ್ ಕ್ಲೋರೈಡ್ ಆ್ಯಂಡ್ ವೈಟ್ ಫಾಸ್ಫರಸ್ ವಿತ್ ಸಮ್ ಗ್ಲೂ, ಇಷ್ಟೆಲ್ಲ, ಆಮೇಲೆ ಸ್ಟಾರ್ಸ್ ಇರುತ್ತೆ. ಇದೆಲ್ಲ ಥಿಂಗ್ಸನ್ನು ಮಾಡಿ ಏನು ಮಾಡಿರ್ತಾರೆ, ಅದಕ್ಕೆ ಅಪ್ಲೈ ಮಾಡಿರ್ತಾರೆ. ಅದರ ಹೆಡ್ ಇರುತ್ತೆ ಅಥವಾ ಸೈಡಲ್ಲಿ ಏನಿರುತ್ತೋ ಅದನ್ನು ಅಪ್ಲೈ ಮಾಡಿರ್ತಾರೆ. ವೆನ್ ಸ್ಟಕ್ ಅಗೇನ್ಸ್ಟ್ ದ ರಫ್ ಸರ್ಫೇಸ್, ವೈಟ್ ಫಾಸ್ಫರಸ್ ಗೋಟ್ ಇಗ್ನೈಟೆಡ್ ಡ್ಯೂ ಟು ಹೀಟ್ ಆಫ್ ಫ್ರಿಕ್ಷನ್. ಏನು ಮಾಡುತ್ತೆ, ಈಗ ನಾವು ಅದನ್ನು ರಬ್ ಮಾಡ್ತೇವಲ್ವ, ರಬ್ ಮಾಡಿದಾಗ ಏನಾಗುತ್ತೆ, ಆ ಫ್ರಿಕ್ಷನಿಂದಾಗಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ವೆನ್ ವಿ ರಬ್ ಅವರ್ ಹ್ಯಾಂಡ್ಸ್ ದೆರ್ ಇಸ್ ಎ ಪ್ರೊಡಕ್ಷನ್ ಆಫ್ ಹೀಟ್, ರೈಟ್? ನಮ್ಮ ಕೈಯನ್ನು ನಾವು ಜಸ್ಟ್ ಉಜ್ಜಿದ್ರೆ ಸಾಕು, ಅಲ್ಲಿ ಕೂಡ ಹೀಟ್ ಬರುತ್ತಲ್ವ. ಇನ್ ದ ಸೇಮ್ ಪ್ರೊಸೆಸ್ ನಾವು ಯಾವಾಗ ಈ ಮ್ಯಾಸ್ಟಿಕ್ ಹೆಡ್ ಇರುತ್ತಾ ಅದನ್ನು ನಾವು ಸೈಡ್ಗೆ ರಬ್ ಮಾಡಿದರೆ ಅಲ್ಲಿ ಫ್ರಿಕ್ಷನ್ ಇರುತ್ತೆ, ಆ ಫ್ರಿಕ್ಷನಿಂದಾಗಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟಿಂದಾಗಿ ಈ ಮ್ಯಾಸ್ಟಿಕ್ ಏನಾಗುತ್ತೆ, ಇಗ್ನಿಟೆಡ್ ಆಗುತ್ತೆ, ಅಂದರೆ ಬರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಸ್ಟಾರ್ಟೆಡ್ ಇನ್ ದ ಕಂಬಷನ್ ಆಫ್ ಮ್ಯಾಸ್. ಸೊ ಅಲ್ಲಿ ಏನಾಗುತ್ತೆ, ಈ ಮ್ಯಾಸ್ಟಿಕ್ನ ಕಂಬಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, however, white phosphorus proved to be dangerous both for the workers involved in the manufacturing of matches and for the users. ಈ ವೈಟ್ ಫಾಸ್ಫರಸ್ ಏನಿದು ಇದು ತುಂಬ ನಮ್ಮ ಹೆಲ್ತಿಗೆ ಡೇಂಜರಸ್. ಅಲ್ಲಿ ವರ್ಕ್ ಮಾಡೋರಿಗೂ ಆಗಿರ್ಬೋದು, ಅದನ್ನು ಯಾರೆಲ್ಲ ಯೂಸ್ ಮಾಡ್ತಾರೆ ಅವರಿಗೂ ಆಗಿರ್ಬೋದು, ಇದು ತುಂಬ ಡೇಂಜರ್ಸ್ ಆಗಿದೆ. ಅದರಿಂದ ಏನು ಮಾಡ್ತಾರೆ ಅಂದರೆ, these days the head of the safety match contains only antimony trisulfate and potassium chloride. ಸೊ ಈ ಫಾಸ್ಫರಸ್ ಏನಿದೆ ಅದು ತುಂಬ ಡೇಂಜರಸ್ ಆಗಿರೋದ್ರಿಂದ ಈಗಿನ ಕಾಲದಲ್ಲೆಲ್ಲ ಈ ಮ್ಯಾಸ್ಟಿಕಲ್ಲಿ ಆ್ಯಂಟಿಮನಿ ಟ್ರೈಸಲ್ಫೇಟ್ ಆ್ಯಂಡ್ ಪೊಟ್ಯಾಷಿಯಮ್ ಕ್ಲೋರೇಟ್ ಇದನ್ನು ಮಾತ್ರ ಯೂಸ್ ಮಾಡ್ತಾರೆ. ದ ರಬ್ಬಿಂಗ್ ಸರ್ಫೇಸ್ ಹ್ಯಾಸ್ ಪೌಡರ್ಡ್ ಗ್ಲಾಸ್ ಆ್ಯಂಡ್ ಲಿಟಲ್ ರೆಡ್ ಫಾಸ್ಫರಸ್. ಈ ರಬ್ಬಿಂಗ್ ಸರ್ಫೇಸ್ ಇದೆ ಅಲ್ವಾ, ಅದರಲ್ಲಿ ಪೌಡರ್ಡ್ ಗ್ಲಾಸ್ ಇರುತ್ತೆ, ಆಮೇಲೆ ಸ್ವಲ್ಪ ರೆಡ್ ಕಲರ್ ಫಾಸ್ಫರಸ್, ರೆಡ್ ಫಾಸ್ಫರಸ್ ಮತ್ತು ವೈಟ್ ಫಾಸ್ಫರಸ್ ಅಂತಂದರೆ ಈ ರೆಡ್ ಫಾಸ್ಫರಸ್ ಇರುತ್ತೆ, ಅದು ಕೂಡ ಡೇಂಜರಸ್. ಬಟ್ ವೈಟ್ ಫಾಸ್ಫರಸ್ಗೆ ಕನ್ಸಿಡರ್ ಮಾಡಿದರೆ ರೆಡ್ ಫಾಸ್ಫರಸ್ ಇದು ಸ್ವಲ್ಪ ಕಮ್ಮಿ ಡೇಂಜರಸ್. ವೆನ್ ದ ಮ್ಯಾಸ್ಟಿಕ್ ಇಸ್ ಸ್ಟಕ್ ಅಗೇನ್ಸ್ಟ್ ದ ರಬ್ಬಿಂಗ್ ಸರ್ಫೇಸ್, ಸಮ್ ರೆಡ್ ಫಾಸ್ಫರಸ್ ಗೆಟ್ ಕನ್ವರ್ಟೆಡ್ ಇಂಟು ವೈಟ್ ಫಾಸ್ಫರಸ್. ಏನು ಮಾಡ್ತೇವೆ, ಯಾವ ಮ್ಯಾಸ್ಟಿಕನ್ನು ನಾವು ರಬ್ ಮಾಡ್ತೇವೆ ಆಗ ಈ ರೆಡ್ ಸರ್ಫೇಸ್ ಫಾಸ್ಫರಸ್ ಇತ್ತಲ್ಲ ಅದು ವೈಟ್ ಫಾಸ್ಫರಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಮಿಡಿಯೇಟ್ಲಿ ರಿಯಾಕ್ಟ್ ವಿತ್ ಪೊಟ್ಯಾಷಿಯಮ್ ಕ್ಲೋರೈಡ್ ಇನ್ ದ ಮ್ಯಾಸ್ಟಿಕ್ ಹೆಡ್ ಟು ಪ್ರೊಡ್ಯೂಸ್ ಇನಫ್ ಹೀಟ್ ಟು ಇಗ್ನಿಟ್ ಆ್ಯಂಟಿಮನಿ ಟ್ರೈಸಲ್ಫೇಟ್ ಆ್ಯಂಡ್ ಸ್ಟಾರ್ಟ್ ದ ಕಂಬಸ್ಟನ್.
ಸೊ ಏನಾಗುತ್ತೆ, ಇದು ರಿಯಾಕ್ಷನ್ ಆಗಿ ಈ ಪೊಟ್ಯಾಷಿಯಂ ಕ್ಲೋರೈಡ್ ಇದೆಯಲ್ವಾ ಅದರ ಜೊತೆ ರಿಯಾಕ್ಷನ್ ಆಗಿ ಈ ನೆಕ್ಸ್ಟ್ ಆ್ಯಂಟಿಮನಿ ಟ್ರೈಸಲ್ಫೇಟ್ಗೆ ಎಷ್ಟು ಹೀಟ್ ಬೇಕು ಅಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡಿ ಒಟ್ಟಿಗೆ ಕಂಬಷನ್ ಪ್ರೊಸೆಸ್ ಆಗುತ್ತೆ. ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಪಾರ್ಟ್. We find that combustible substance cannot catch fire or burn as long as its temperature is lower than the ignition temperature. ಅಂದರೆ ಯಾವುದೇ ಕಂಬಸ್ಟಿಬಲ್ ಸಬ್ಸ್ಟೆನ್ಸ್ ಅದರ ಟೆಂಪರೇಚರ್ ಇಗ್ನಿಷನ್ ಟೆಂಪರೇಚರ್ ಎಷ್ಟಿರುತ್ತೋ ಅದಕ್ಕಿಂತ ಕಮ್ಮಿ ಟೆಂಪರೇಚರ್ ಪ್ರೊಡ್ಯೂಸ್ ಮಾಡಿದರೆ ಅದು ಬರ್ನ್ ಆಗಲ್ಲ. ಹ್ಯಾವ್ ಯು ಎವರ್ ಸೀನ್ ಕುಕಿಂಗ್ ಆಯಿಲ್ ಕ್ಯಾಚಿಂಗ್ ಫೈರ್ ವೆನ್ ಎ ಫ್ರೈಯಿಂಗ್ ಫ್ಯಾನ್ ಈಸ್ ಕೆಫ್ಟ್ ಫಾರ್ ಅ ಲಾಂಗ್ ಅನ್ ಎ ಬರ್ನಿಂಗ್ ಸ್ಟವ್. ಕೆಲವೊಮ್ಮೆ ಏನಾಗುತ್ತೆ, ಈ ಕುಕ್ಕಿಂಗ್ ಪ್ಯಾನ್ ಇರುತ್ತಲ್ವ ಅದರಲ್ಲಿ ಆಯಿಲ್ ಹಾಕಿ ತುಂಬ ಹೊತ್ತು ಗ್ಯಾಸ್ ಸ್ಟವಲ್ಲಿದ್ದರೆ ಕೆಲವೊಮ್ಮೆ ಬೆಂಕಿ ಹತ್ಕೊಳ್ಳುತ್ತೆ. ಯಾಕಂದರೆ ಆಯಿಲ್ನ ಟೆಂಪರೇಚರ್ ತುಂಬ ಜಾಸ್ತಿ ಆಗುತ್ತೆ. ಆಯಿಲ್ಗೆ ಕೂಡ ಒಂದು ಇಗ್ನಿಷನ್ ಟೆಂಪರೇಚರ್ ಅಂತ ಇರುತ್ತಲ್ವ, ಅಷ್ಟು ಟೆಂಪರೇಚರ್ ಆ ಪ್ಯಾನಿಂದ ಬಂದರೆ ತುಂಬ ಹೊತ್ತಿದ್ರೆ ಬಿಸಿ ಜಾಸ್ತಿ ಆಗುತ್ತೆ, ಅದಕ್ಕೆ ಆಯಿಲ್ ಕೂಡ ಬೆಂಕಿ ಹತ್ಕೊಳ್ಳುತ್ತೆ. ಕೆರೋಸಿನ್ ಆಯಿಲ್ ಆ್ಯಂಡ್ ವುಡ್ ಡು ನಾಟ್ ಕ್ಯಾಚ್ ದ ಫೈರ್ ಆನ್ ದೇರ್ ಓನ್ ಎಟ್ ರೂಮ್ ಟೆಂಪರೇಚರ್. ಈ ಕೆರೋಸಿನ್ ಆಯಿಲ್ ಇರ್ಬೋದು ಅಥವಾ ವುಡ್ ಇರ್ಬೋದು, ಅದು ಅದರಷ್ಟಕ್ಕೆ ಬೆಂಕಿ ಹತ್ಕೊಳ್ಳೋದಿಲ್ಲ. ಬಟ್ ಇಫ್ ಕೆರೋಸಿನ್ ಆಯಿಲ್ ಈಸ್ ಹೀಟೆಡ್ ಎ ಲಿಟಲ್ ಇಟ್ ವಿಲ್ ಕ್ಯಾಚ್ ಫೈರ್. ಈ ಕೆರೋಸಿನ್ ಆಯಿಲನ್ನು ಸ್ವಲ್ಪ ಹೀಟ್ ಮಾಡಿದರೆ ಏನಾಗುತ್ತೆ, ಅದಕ್ಕೆ ಬೆಂಕಿಯನ್ನು ಹತ್ಕೊಳ್ಳುತ್ತೆ. ಹೇಗೆ ನಾವು ಹೀಟ್ ಮಾಡ್ತೇವೆ ಅಂದರೆ ಇದು ಯೂಸ್ ಆಫ್ ಮ್ಯಾಸ್ಟಿಕನ್ನು ಯೂಸ್ ಮಾಡಿ ಸ್ವಲ್ಪ ಹೀಟನ್ನು ಪ್ರೊಡ್ಯೂಸ್ ಮಾಡ್ತೇವೆ ಆ ಮ್ಯಾಸ್ಟಿಕಲ್ಲಿ. ದೆನ್ ಅದನ್ನು ಕೆರೋಸಿನ್ ಆಯಿಲ್ಗೆ ಹಾಕಿದಾಗ ಅದು ಬೆಂಕಿಯನ್ನು ಹತ್ಕೊಳ್ಳುತ್ತೆ. ಬಟ್ ಇಫ್ ವುಡ್ ಈಸ್ ಹೀಟೆಡ್ ಎ ಲಿಟಲ್ ಇಟ್ ವುಡ್ ಸ್ಟಿಲ್ ನಾಟ್ ಕ್ಯಾಚ್ ಫೈರ್. ಈ ಕೆರೋಸಿನ್ಗೆ ಸ್ವಲ್ಪ ಹೀಟ್ ಕೊಟ್ಟರೆ ಅದು ಬರ್ನ್ ಆಗುತ್ತೆ, ವುಡ್ಗೆ ಹೀಟ್ ಕೊಟ್ಟರೆ ಬರ್ನ್ ಆಗಲ್ಲ. ಡಸ್ ಇಟ್ ಮೀನ್ ದ್ಯಾಟ್ ವಿ ನೀಡ್ ಟು ಟೇಕ್ ಸ್ಪೆಷಲ್ ಕೇರ್ ಇನ್ ಸ್ಟೋರಿಂಗ್ ಕೆರೋಸಿನ್ ಆಯಿಲ್? ಅಂದರೆ ಕೆರೋಸಿನ್ ಆಯಿಲನ್ನು ನಾವು ಸ್ಟೋರ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕಾ ಅಂತ ಕೇಳಿದರೆ, ಎಸ್ ತುಂಬ ಕೇರ್ಫುಲ್ ಆಗಿರಬೇಕಾಗಾದರೆ ಬಿಕಾಸ್ ದಟ್ ಈಸ್ ಹ್ಯಾವಿಂಗ್ ಲೋವರ್ ಇಗ್ನಿಷನ್ ಟೆಂಪರೇಚರ್, ರೈಟ್. ಸೊ ಯಾವುದೆಲ್ಲ ಆಬ್ಜೆಕ್ಟಿಗೆ ಕಮ್ಮಿ ಇಗ್ನಿಷನ್ ಟೆಂಪರೇಚರ್ ಇರುತ್ತೋ ಅದನ್ನು ನಾವು ಸ್ಟೋರ್ ಮಾಡಬೇಕಾದ್ರೆ ತುಂಬ ಕೇರಾಗಿರಬೇಕು. ಯಾಕಂದರೆ ಇಲ್ಲ ಜಸ್ಟ್ ಮ್ಯಾಸ್ಟಿಕ್ಕಿಂದ ನಾವು ಅದನ್ನು ಬರ್ನ್ ಮಾಡೋದು. ಈಗ ಚಿಕ್ಕ ಮಕ್ಕಳ ಕೈಗೆಲ್ಲ ಕೆರೋಸಿನ್ ಸಿಕ್ಕಿದರೆ, ಮ್ಯಾಸ್ಟಿಕ್ ಸಿಕ್ಕಿದರೆ, ಗೊತ್ತಿಲ್ಲದವರು ಮ್ಯಾಸ್ಟಿಕನ್ನು ಇದು ಮಾಡಿದರೆ ಕೆರೋಸಿನ್ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಅದನ್ನು ತುಂಬ ಚೆನ್ನಾಗಿ ಸೇಫ್ಟಿ ಪ್ಲೇಸಸಲ್ಲಿ ಇರಬೇಕು. ದ ಫಾಲೋವಿಂಗ್ ಆ್ಯಕ್ಟಿವಿಟಿ ಶೋಸ್ ದ್ಯಾಟ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಎ ಸಬ್ಸ್ಟೆನ್ಸ್ ಟು ರೀಚ್ ಇಗ್ನಿಷನ್ ಟೆಂಪರೇಚರ್ ಟು ಬರ್ನ್. ಸೊ ಆ್ಯಕ್ಟಿವಿಟಿ ಏನಂದರೆ, ನೀವು 2 ಪೇಪರ್ ಕಪ್ಪನ್ನು ಮಾಡಬೇಕು. ಈಗ ಟ್ರಯಾಂಗಲ್ ಥರ ರೋಲ್ ಮಾಡಿ 2 ಕಪ್ಪನ್ನು ಮಾಡಬೇಕು. ಅದರಲ್ಲಿ ಫಸ್ಟ್ ಕಪ್ಗೆ ನೀವು ವಾಟರನ್ನು ಹಾಕಬೇಕು, ಸೆಕೆಂಡ್ ಕಪ್ಗೆ ವಾಟರನ್ನು ಹಾಕಬಾರ್ದು. 2 ಕಪ್ಪನ್ನು ಕೂಡ ನೀವು ವಿತ್ ದ ಹೆಲ್ಪ್ ಆಫ್ ಕ್ಯಾಂಡಲ್ ನೀವು ಬರ್ನ್ ಮಾಡಬೇಕು. ಯು ಹ್ಯಾವ್ ಟು ಟೇಕ್ 2 paper sheet, you have to fold that, and in that first paper you have to pour some water, and second paper you do not pour any water. Now you have to burn both the papers, first one which is having water and second one which is not having water. So what you will observe, what happens to the empty paper cup? ಸೊ ಏನಾಗುತ್ತೆ, ಈ ಎಂಟಿ ಪೇಪರ್ ಕಪ್ ಇದೆ ಅಲ್ವಾ, ಅದು ಬೇಗ ಬೆಂಕಿ ಹತ್ಕೊಳ್ಳುತ್ತೆ. ವಾಟ್ ಹ್ಯಾಪನ್ ಟು ದ ಪೇಪರ್ ಕಪ್ ವಿತ್ ವಾಟರ್? ಈ ಯಾವ ಪೇಪರ್ ಕಪ್ಪಲ್ಲಿ ವಾಟರ್ ಇರುತ್ತೋ ಅದಕ್ಕೆ ಈಸಿಯಾಗಿ ಬೆಂಕಿ ಹತ್ಕೊಳ್ಳಿಕ್ಕೆ ಆಗೋದಿಲ್ಲ. ಡಸ್ ದ ವಾಟರ್ ಇನ್ ದ ಕಪ್ ಬಿಕಮ್ ಹಾಟ್? ಏನಾಗುತ್ತೆ, ಅದು ಬೆಂಕಿ ಹತ್ಕೊಳ್ಳೋದಿಲ್ಲ, ಅದರ ಬದಲಿಗಾಗಿ ಈ ಪೇಪರ್ ಅದರೊಳಗೆ ವಾಟರ್ ಇತ್ತಲ್ಲ, ಆ ವಾಟರ್ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಫ್ ವಿ ಕಂಟಿನ್ಯೂ ಹೀಟಿಂಗ್ ದ ಕಪ್ ವಿ ಕ್ಯಾನ್ ಇವನ್ ಬಾಯ್ಲ್ ವಾಟರ್ ಇನ್ ದ ಪೇಪರ್ ಕಪ್. ಸೊ ಇದೇ ರೀತಿಯಾಗಿ ಏನಾಗುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಬಿಸಿ ಜಾಸ್ತಿ ಆಗುತ್ತೆ, ಅದು ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಯಾನ್ ಯು ಥಿಂಕ್ ಆಫ್ ಆ್ಯನ್ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಫಿನೋಮಿನಾ? ಸೊ ಏನಾಗುತ್ತೆ ಅಂದರೆ, ದ ಹೀಟ್ ಸಪ್ಲೈಡ್ ಟು ದ ಪೇಪರ್ ಕಪ್ ಈಸ್ ಟ್ರಾನ್ಸ್ಫರ್ ಟು ವಾಟರ್ ಬೈ ಕಂಡಕ್ಷನ್. ಸೊ ಏನಾಗುತ್ತೆ, ಹೀಟ್ ಕೊಡ್ತೀವಲ್ವ, ಸೊ ವಾಟರಿಗೆ ಇಗ್ನಿಷನ್ ಟೆಂಪರೇಚರ್ ತುಂಬ ಜಾಸ್ತಿ ಇದೆ, ಸೊ ಅದು ಅಷ್ಟು ಈಸಿಯಾಗಿ ಬರ್ನ್ ಆಗೋದಿಲ್ಲ, ಬಾಯ್ಲ್ ಆಗೋದಷ್ಟೇ ಬರ್ನ್ ಆಗೋದಿಲ್ಲ. ಏನಾಗುತ್ತೆ, ಏನು ಹೀಟ್ ನಾವು ಪೇಪರ್ಗೆ ಕೊಟ್ಟಿದ್ದೆವೋ ಆ ಹೀಟ್ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಆ್ಯಸ್ ಕಂಡಕ್ಷನ್, ಟ್ರಾನ್ಸ್ಫರ್ ಆಫ್ ಹೀಟ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್. So in the first presence of water, the ignition temperature of the paper is not reachable. ಸೊ ಏನಾಗುತ್ತೆ, ಪೇಪರಿಗೆ ಇಗ್ನಿಷನ್ ಟೆಂಪರೇಚರ್ ಲೆಸ್, ಆದರೆ ಅದು ಒದ್ದೆ ಆಗಿರೋದ್ರಿಂದ ಆ ಇಗ್ನಿಷನ್ ಟೆಂಪರೇಚರ್ ರೀಚ್ ಮಾಡಲಿಕ್ಕೆ ಆಗೋದಿಲ್ಲ. ಇದೇ ರೀತಿ ಈ ವುಡನ್ ಪೀಸಸ್ ಎಲ್ಲ ಮಳೆಗಾಲದಲ್ಲಿ ಒದ್ದೆ ಆಗಿದರೆ ಅದು ಬೆಂಕಿ ಹತ್ಕೊಳ್ಳೋದಿಲ್ಲ ಅಲ್ವಾ. ದ ಸೇಮ್ ಕೇಸ್, ಯಾಕಂದರೆ ಅದು ಇಗ್ನಿಷನ್ ಟೆಂಪರೇಚರ್ನ ರೀಚ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ದ ಸಬ್ಸ್ಟೆನ್ಸ್ ವಿಚ್ ಹ್ಯಾವ್ ವೆರಿ ಲೋ ಇಗ್ನಿಷನ್ ಟೆಂಪರೇಚರ್ ಆ್ಯಂಡ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್ with a flame
ಆರ್ ಕಾಲ್ಡ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸಸ್. ಅಂದರೆ ಯಾವ ಸಬ್ಸ್ಟೆನ್ಸ್ ಈಸಿಯಾಗಿ ಬೆಂಕಿ ಹತ್ಕೊಳ್ಳುತ್ತಾ, ಈ LPG ಇರ್ಬೋದು, ಪೇಪರ್ ಇರ್ಬೋದು, ಕೆರೋಸಿನ್, ಇದನ್ನೆಲ್ಲ ನಾವು ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಆಫ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಆರ್ ಪೆಟ್ರೋಲ್, ಆಲ್ಕೋಹಾಲ್, LPG ದಟ್ ಈಸ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಎಕ್ಸೆಟ್ರಾ ಅಂದರೆ ಈ ಪೆಟ್ರೋಲ್, ಕೆರೋಸಿನ್ ಎಲ್ಲ ಏನಿದೆ ಇದೆಲ್ಲ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್. ಈಸಿಯಾಗಿ ಬೆಂಕಿ ಹತ್ಕೊಳ್ಳುವಂಥ ಸಬ್ಸ್ಟೆನ್ಸನ್ನು ನಾವು ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಅಂತ ಕರಿತೇವೆ. ಈ ವುಡನ್ ಎಲ್ಲ ಏನಿರುತ್ತೆ ಅದು ಈಸಿಯಾಗಿ ಬೆಂಕಿ ಹತ್ಕೊಳ್ಳಲ್ಲ, ಅದು ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಅಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಯೂನಿಟ್. ಸೊ ಇನ್ ದಿಸ್ ಯೂನಿಟ್ ವಿ ಲರ್ನ್ಡ್ ಅಬೌಟ್ ಕಂಡೀಷನ್ ಅಂಡರ್ ವಿಚ್ ಕಂಬಷನ್ ಟೇಕ್ ಪ್ಲೇಸ್. So what are the things needed for the combustion? Fuel is necessary, then air is necessary, oxygen is necessary, then fuel has to reach its ignition temperature. If